ಧರ್ಮಸ್ಥಳದ ಷಡ್ಯಂತ್ರದ ರೂವಾರಿ ಯಾರು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು. ಅದರ ಜೊತೆಯಲ್ಲಿ ತಲೆಬುರುಡೆ ಎಲ್ಲಿಂದ ಬಂತು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿದ್ರು. ಅದರ ಬಗ್ಗೆ ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ರು. ಅವರಿಗೆ ಸಿಕ್ಕಿದಂತ ಮೇಜರ್ ಬ್ರೇಕ್ ಅಂತಂದ್ರೆ ಈ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ತಲೆಬುರುಡೆಯ ಸೂತ್ರಧಾರಿಯೇ ಸೌಜನ್ಯ ಮಾವ ವಿಠ್ಠಲ್ ಗೌಡ. ಬುರುಡೆಯನ್ನ ತಂದು ಕೊಟ್ಟಿದ್ದೇ ವಿಠ್ಠಲ್ ಗೌಡ ಅನ್ನುವಂಥದ್ದು ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಬುರುಡೆಯನ್ನ ತಂದು ಕೊಟ್ಟಿದ್ದು ವಿಠ್ಠಲ್ ಗೌಡ. ಯಾರಿಗೆ ತಂದು ಕೊಡ್ತಾನೆ ಆತ? ಮಟ್ಟಣ್ಣನವರಿಗೆ ತಂದು ಕೊಡ್ತಾನೆ. ಸೌಜನ್ಯ ಮಾವ ವಿಠ್ಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ, ಇಡೀ ಪ್ರಕರಣದ ಸೂತ್ರಧಾರಿ ಅಂತ ಹೇಳೋದಕ್ಕೆ ಬರಲ್ಲ. ಆದ್ರೆ ಬುರುಡೆಯನ್ನ ತಂದು ಕೊಟ್ಟಿದ್ದು ಮಟ್ಟಣ್ಣನವರ ಕೈಗೆ ಬಂದಿದ್ದು ಎಲ್ಲಿಂದ ಅಂತಂದ್ರೆ ಅದು ಸೌಜನ್ಯ ಮಾವ ವಿಠ್ಠಲ್ ಗೌಡ. ವಿಚಾರಣೆ ಸಂದರ್ಭದಲ್ಲಿ ಈ ಸ್ಫೋಟಕ ಅಂಶ ಬಂದಿದೆ. ವಿಠ್ಠಲ್ ಗೌಡ ಹಾಗಾದ್ರೆ ಈ ಬುರುಡೆಯನ್ನ ತಂದಿದ್ಯೆಲ್ಲಿ ಅನ್ನುವಂತ ಪ್ರಶ್ನೆ. ಆತ ಬಂಗ್ಲಗುಡ್ಡದಿಂದಾನೇ ಈ ಬುರುಡೆಯನ್ನ ತಂದಿದ್ದ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆ ಮುಖಾಂತರ ಗೊತ್ತಾಗಿರೋದು. ಬಂಗ್ಲಗುಡ್ಡ ಕಾಡಿನಿಂದ ಈ ಬುರುಡೆಯನ್ನ ಸೌಜನ್ಯ ಮಾವ ವಿಠ್ಠಲ್ ಗೌಡ ತಗೊಂಡ್ಬಂದಿದ್ದ. ಆನಂತರ ಅದು ಡೈರೆಕ್ಟ್ ಆಗಿ ಹ್ಯಾಂಡ್ ಓವರ್ ಆಗಿದ್ದು ಮಟ್ಟಣ್ಣನವರಿಗೆ. ಬಂಗ್ಲಗುಡ್ಡ ಕಾಡಿನಿಂದಲೇ ಈ ಬುರುಡೆಯನ್ನ ತರಲಾಗಿದೆ ಅನ್ನುವಂಥದ್ದು ಮೊದಲೇ ಗೊತ್ತಾಗಿತ್ತು. ಆ ನಂತರದಲ್ಲಿ ಯಾರು ತಂದಿದ್ದು ಅನ್ನುವಂತ ನಿಟ್ಟಿನಲ್ಲಿ ಜಯಂತ್ ರೆಡ್ಡಿಯನ್ನ ಪ್ರಶ್ನೆ ಮಾಡಿದ್ರು. ಆತ ಮಟ್ಟಣ್ಣನವರ ಪ್ರಶ್ನೆ ಮಾಡಿದ್ರೆ ನನಗೆ ಗೊತ್ತೇ ಇಲ್ಲ ಅಂದ್ರು. ಆ ನಂತರದಲ್ಲಿ ಎಂಟ್ರಿ ಆಗಿದ್ದ ವಿಠ್ಠಲ್ ಗೌಡ. ವಿಚಾರಣೆಯನ್ನ ನಡೆಸಿದ್ರು. ಇಡೀ ರಾತ್ರಿ ವಿಚಾರಣೆ ನಡೆಸಿದ್ರು. ಆ ನಂತರ ಗೊತ್ತಾಗಿದ್ದು ವಿಠ್ಠಲ್ ಗೌಡನೇ ಈ ಬಂಗ್ಲಗುಡ್ಡ ಕಾಡಿನಿಂದ ಈ ಬುರುಡೆಯನ್ನ ತಗೊಂಡು ಬಂದು ಅದನ್ನ ಮಟ್ಟಣ್ಣನವರು ಕೊಟ್ಟಿರೋದು ಅಂತ. ವಿಠ್ಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂದಂಗಾಯ್ತು ಆ ನಿಟ್ಟಿನಲ್ಲಿ ನೋಡೋದಾದ್ರೆ. ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಕೂಡ ಈಗ ಧರ್ಮಸ್ಥಳದ ಷಡ್ಯಂತ್ರದ ರೂವಾರಿ ಯಾರು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು. ಅದರ ಜೊತೆಯಲ್ಲಿ ತಲೆಬುರುಡೆ ಎಲ್ಲಿಂದ ಬಂತು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿದ್ರು. ಅದರ ಬಗ್ಗೆ ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ರು. ಅವರಿಗೆ ಸಿಕ್ಕಿದಂತ ಮೇಜರ್ ಬ್ರೇಕ್ ಅಂತಂದ್ರೆ ಈ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ತಲೆಬುರುಡೆಯ ಸೂತ್ರಧಾರಿಯೇ ಸೌಜನ್ಯ ಮಾವ ವಿಠ್ಠಲ್ ಗೌಡ. ಬುರುಡೆಯನ್ನ ತಂದು ಕೊಟ್ಟಿದ್ದೇ ವಿಠ್ಠಲ್ ಗೌಡ ಅನ್ನುವಂಥದ್ದು ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಬುರುಡೆಯನ್ನ ತಂದು ಕೊಟ್ಟಿದ್ದು ವಿಠ್ಠಲ್ ಗೌಡ. ಯಾರಿಗೆ ತಂದು ಕೊಡ್ತಾನೆ ಆತ? ಮಟ್ಟಣ್ಣನವರಿಗೆ ತಂದು ಕೊಡ್ತಾನೆ. ಸೌಜನ್ಯ ಮಾವ ವಿಠ್ಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ, ಇಡೀ ಪ್ರಕರಣದ ಸೂತ್ರಧಾರಿ ಅಂತ ಹೇಳೋದಕ್ಕೆ ಬರಲ್ಲ. ಆದ್ರೆ ಬುರುಡೆಯನ್ನ ತಂದು ಕೊಟ್ಟಿದ್ದು ಮಟ್ಟಣ್ಣನವರ ಕೈಗೆ ಬಂದಿದ್ದು ಎಲ್ಲಿಂದ ಅಂತಂದ್ರೆ ಅದು ಸೌಜನ್ಯ ಮಾವ ವಿಠ್ಠಲ್ ಗೌಡ. ವಿಚಾರಣೆ ಸಂದರ್ಭದಲ್ಲಿ ಈ ಸ್ಫೋಟಕ ಅಂಶ ಬಂದಿದೆ. ವಿಠ್ಠಲ್ ಗೌಡ ಹಾಗಾದ್ರೆ ಈ ಬುರುಡೆಯನ್ನ ತಂದಿದ್ಯೆಲ್ಲಿ ಅನ್ನುವಂತ ಪ್ರಶ್ನೆ. ಆತ ಬಂಗ್ಲಗುಡ್ಡದಿಂದಾನೇ ಈ ಬುರುಡೆಯನ್ನ ತಂದಿದ್ದ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆ ಮುಖಾಂತರ ಗೊತ್ತಾಗಿರೋದು. ಬಂಗ್ಲಗುಡ್ಡ ಕಾಡಿನಿಂದ ಈ ಬುರುಡೆಯನ್ನ ಸೌಜನ್ಯ ಮಾವ ವಿಠ್ಠಲ್ ಗೌಡ ತಗೊಂಡ್ಬಂದಿದ್ದ. ಆನಂತರ ಅದು ಡೈರೆಕ್ಟ್ ಆಗಿ ಹ್ಯಾಂಡ್ ಓವರ್ ಆಗಿದ್ದು ಮಟ್ಟಣ್ಣನವರಿಗೆ. ಬಂಗ್ಲಗುಡ್ಡ ಕಾಡಿನಿಂದಲೇ ಈ ಬುರುಡೆಯನ್ನ ತರಲಾಗಿದೆ ಅನ್ನುವಂಥದ್ದು ಮೊದಲೇ ಗೊತ್ತಾಗಿತ್ತು. ಆ ನಂತರದಲ್ಲಿ ಯಾರು ತಂದಿದ್ದು ಅನ್ನುವಂತ ನಿಟ್ಟಿನಲ್ಲಿ ಜಯಂತ್ ರೆಡ್ಡಿಯನ್ನ ಪ್ರಶ್ನೆ ಮಾಡಿದ್ರು. ಆತ ಮಟ್ಟಣ್ಣನವರ ಪ್ರಶ್ನೆ ಮಾಡಿದ್ರೆ ನನಗೆ ಗೊತ್ತೇ ಇಲ್ಲ ಅಂದ್ರು. ಆ ನಂತರದಲ್ಲಿ ಎಂಟ್ರಿ ಆಗಿದ್ದ ವಿಠ್ಠಲ್ ಗೌಡ. ವಿಚಾರಣೆಯನ್ನ ನಡೆಸಿದ್ರು. ಇಡೀ ರಾತ್ರಿ ವಿಚಾರಣೆ ನಡೆಸಿದ್ರು. ಆ ನಂತರ ಗೊತ್ತಾಗಿದ್ದು ವಿಠ್ಠಲ್ ಗೌಡನೇ ಈ ಬಂಗ್ಲಗುಡ್ಡ ಕಾಡಿನಿಂದ ಈ ಬುರುಡೆಯನ್ನ ತಗೊಂಡು ಬಂದು ಅದನ್ನ ಮಟ್ಟಣ್ಣನವರು ಕೊಟ್ಟಿರೋದು ಅಂತ. ವಿಠ್ಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂದಂಗಾಯ್ತು ಆ ನಿಟ್ಟಿನಲ್ಲಿ ನೋಡೋದಾದ್ರೆ. ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಕೂಡ ಈಗ ಧರ್ಮಸ್ಥಳದ ಷಡ್ಯಂತ್ರದ ರೂವಾರಿ ಯಾರು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು. ಅದರ ಜೊತೆಯಲ್ಲಿ ತಲೆಬುರುಡೆ ಎಲ್ಲಿಂದ ಬಂತು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿದ್ರು. ಅದರ ಬಗ್ಗೆ ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ರು. ಅವರಿಗೆ ಸಿಕ್ಕಿದಂತ ಮೇಜರ್ ಬ್ರೇಕ್ ಅಂತಂದ್ರೆ ಈ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ತಲೆಬುರುಡೆಯ ಸೂತ್ರಧಾರಿಯೇ ಸೌಜನ್ಯ ಮಾವ ವಿಠ್ಠಲ್ ಗೌಡ. ಬುರುಡೆಯನ್ನ ತಂದು ಕೊಟ್ಟಿದ್ದೇ ವಿಠ್ಠಲ್ ಗೌಡ ಅನ್ನುವಂಥದ್ದು ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಬುರುಡೆಯನ್ನ ತಂದು ಕೊಟ್ಟಿದ್ದು ವಿಠ್ಠಲ್ ಗೌಡ. ಯಾರಿಗೆ ತಂದು ಕೊಡ್ತಾನೆ ಆತ? ಮಟ್ಟಣ್ಣನವರಿಗೆ ತಂದು ಕೊಡ್ತಾನೆ. ಸೌಜನ್ಯ ಮಾವ ವಿಠ್ಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ,
ಇಡೀ ಪ್ರಕರಣದ ಸೂತ್ರಧಾರಿ ಅಂತ ಹೇಳೋದಕ್ಕೆ ಬರಲ್ಲ. ಆದ್ರೆ ಬುರುಡೆಯನ್ನ ತಂದುಕೊಟ್ಟಿದ್ದು ಮಟ್ಟಣ್ಣನವರ ಕೈಗೆ ಬಂದಿದ್ದು ಎಲ್ಲಿಂದ ಅಂತಂದ್ರೆ ಅದು ಸೌಜನ್ಯ ಮಾವ ವಿಠಲ್ ಗೌಡ. ವಿಚಾರಣೆ ಸಂದರ್ಭದಲ್ಲಿ ಈ ಸ್ಫೋಟಕ ಅಂಶ ಬಂದಿದೆ. ವಿಠಲ್ ಗೌಡ ಹಾಗಾದ್ರೆ ಈ ಬುರುಡೆಯನ್ನ ತಂದಿದ್ಯೆಲ್ಲಿ ಅನ್ನುವಂತ ಪ್ರಶ್ನೆ. ಆತ ಬಂಗ್ಲಗುಡ್ಡದಿಂದಾನೇ ಈ ಬುರುಡೆಯನ್ನ ತಂದಿದ್ದ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆ ಮುಖಾಂತರ ಗೊತ್ತಾಗಿರೋದು. ಬಂಗ್ಲಗುಡ್ಡ ಕಾಡಿನಿಂದ ಈ ಬುರುಡೆಯನ್ನ ಸೌಜನ್ಯ ಮಾವ ವಿಠಲ್ ಗೌಡ ತಗೊಂಡ್ಬಂದಿದ್ದ. ಆನಂತರ ಅದು ಡೈರೆಕ್ಟ್ ಆಗಿ ಹ್ಯಾಂಡ್ ಓವರ್ ಆಗಿದ್ದು ಮಟ್ಟಣ್ಣನವರಿಗೆ. ಬಂಗ್ಲಗುಡ್ಡ ಕಾಡಿನಿಂದಲೇ ಈ ಬುರುಡೆಯನ್ನ ತರಲಾಗಿದೆ ಅನ್ನುವಂಥದ್ದು ಮೊದಲೇ ಗೊತ್ತಾಗಿತ್ತು. ಆ ನಂತರದಲ್ಲಿ ಯಾರು ತಂದಿದ್ದು ಅನ್ನುವಂತ ನಿಟ್ಟಿನಲ್ಲಿ ಜಯಂತ್ ರೆಡ್ಡಿಯನ್ನ ಪ್ರಶ್ನೆ ಮಾಡಿದ್ರು. ಆತ ಮಟ್ಟಣ್ಣನವರ ಪ್ರಶ್ನೆ ಮಾಡಿದ್ರೆ ನನಗೆ ಗೊತ್ತೇ ಇಲ್ಲ ಅಂದ್ರು. ಆ ನಂತರದಲ್ಲಿ ಎಂಟ್ರಿ ಆಗಿದ್ದ ವಿಠಲ್ ಗೌಡ. ವಿಚಾರಣೆಯನ್ನ ನಡೆಸಿದ್ರು. ಇಡೀ ರಾತ್ರಿ ವಿಚಾರಣೆ ನಡೆಸಿದ್ರು. ಆ ನಂತರ ಗೊತ್ತಾಗಿದ್ದು ವಿಠಲ್ ಗೌಡನೇ ಈ ಬಂಗ್ಲಗುಡ್ಡ ಕಾಡಿನಿಂದ ಈ ಬುರುಡೆಯನ್ನ ತಗೊಂಡು ಬಂದು ಅದನ್ನ ಮಟ್ಟಣ್ಣನವರು ಕೊಟ್ಟಿರೋದು ಅಂತ. ವಿಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂದಂಗಾಯ್ತು ಆ ನಿಟ್ಟಿನಲ್ಲಿ ನೋಡೋದಾದ್ರೆ. ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಕೂಡ ಈಗ ಧರ್ಮಸ್ಥಳದ ಷಡ್ಯಂತ್ರದ ರೂವಾರಿ ಯಾರು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು. ಅದರ ಜೊತೆಯಲ್ಲಿ ತಲೆಬುರುಡೆ ಎಲ್ಲಿಂದ ಬಂತು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿದ್ರು. ಅದರ ಬಗ್ಗೆ ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ರು. ಅವರಿಗೆ ಸಿಕ್ಕಿದಂತ ಮೇಜರ್ ಬ್ರೇಕ್ ಅಂತಂದ್ರೆ ಈ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ತಲೆಬುರುಡೆಯ ಸೂತ್ರಧಾರಿಯೇ ಸೌಜನ್ಯ ಮಾವ ವಿಠಲ್ ಗೌಡ. ಬುರುಡೆಯನ್ನ ತಂದು ಕೊಟ್ಟಿದ್ದೇ ವಿಠಲ್ ಗೌಡ ಅನ್ನುವಂಥದ್ದು ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಬುರುಡೆಯನ್ನ ತಂದು ಕೊಟ್ಟಿದ್ದು ವಿಠಲ್ ಗೌಡ. ಯಾರಿಗೆ ತಂದು ಕೊಡ್ತಾನೆ ಆತ? ಮಟ್ಟಣ್ಣನವರಿಗೆ ತಂದು ಕೊಡ್ತಾನೆ. ಸೌಜನ್ಯ ಮಾವ ವಿಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ, ಇಡೀ ಪ್ರಕರಣದ ಸೂತ್ರಧಾರಿ ಅಂತ ಹೇಳೋದಕ್ಕೆ ಬರಲ್ಲ. ಆದ್ರೆ ಬುರುಡೆಯನ್ನ ತಂದು ಕೊಟ್ಟಿದ್ದು ಮಟ್ಟಣ್ಣನವರ ಕೈಗೆ ಬಂದಿದ್ದು ಎಲ್ಲಿಂದ ಅಂತಂದ್ರೆ ಅದು ಸೌಜನ್ಯ ಮಾವ ವಿಠಲ್ ಗೌಡ. ವಿಚಾರಣೆ ಸಂದರ್ಭದಲ್ಲಿ ಈ ಸ್ಫೋಟಕ ಅಂಶ ಬಂದಿದೆ. ವಿಠಲ್ ಗೌಡ ಹಾಗಾದ್ರೆ ಈ ಬುರುಡೆಯನ್ನ ತಂದಿದ್ಯೆಲ್ಲಿ ಅನ್ನುವಂತ ಪ್ರಶ್ನೆ. ಆತ ಬಂಗ್ಲಗುಡ್ಡದಿಂದಾನೇ ಈ ಬುರುಡೆಯನ್ನ ತಂದಿದ್ದ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆ ಮುಖಾಂತರ ಗೊತ್ತಾಗಿರೋದು. ಬಂಗ್ಲಗುಡ್ಡ ಕಾಡಿನಿಂದ ಈ ಬುರುಡೆಯನ್ನ ಸೌಜನ್ಯ ಮಾವ ವಿಠಲ್ ಗೌಡ ತಗೊಂಡ್ಬಂದಿದ್ದ. ಆನಂತರ ಅದು ಡೈರೆಕ್ಟ್ ಆಗಿ ಹ್ಯಾಂಡ್ ಓವರ್ ಆಗಿದ್ದು ಮಟ್ಟಣ್ಣನವರಿಗೆ. ಬಂಗ್ಲಗುಡ್ಡ ಕಾಡಿನಿಂದಲೇ ಈ ಬುರುಡೆಯನ್ನ ತರಲಾಗಿದೆ ಅನ್ನುವಂಥದ್ದು ಮೊದಲೇ ಗೊತ್ತಾಗಿತ್ತು. ಆ ನಂತರದಲ್ಲಿ ಯಾರು ತಂದಿದ್ದು ಅನ್ನುವಂತ ನಿಟ್ಟಿನಲ್ಲಿ ಜಯಂತ್ ರೆಡ್ಡಿಯನ್ನ ಪ್ರಶ್ನೆ ಮಾಡಿದ್ರು. ಆತ ಮಟ್ಟಣ್ಣನವರ ಪ್ರಶ್ನೆ ಮಾಡಿದ್ರೆ ನನಗೆ ಗೊತ್ತೇ ಇಲ್ಲ ಅಂದ್ರು. ಆ ನಂತರದಲ್ಲಿ ಎಂಟ್ರಿ ಆಗಿದ್ದ ವಿಠಲ್ ಗೌಡ. ವಿಚಾರಣೆಯನ್ನ ನಡೆಸಿದ್ರು. ಇಡೀ ರಾತ್ರಿ ವಿಚಾರಣೆ ನಡೆಸಿದ್ರು. ಆ ನಂತರ ಗೊತ್ತಾಗಿದ್ದು ವಿಠಲ್ ಗೌಡನೇ ಈ ಬಂಗ್ಲಗುಡ್ಡ ಕಾಡಿನಿಂದ ಈ ಬುರುಡೆಯನ್ನ ತಗೊಂಡು ಬಂದು ಅದನ್ನ ಮಟ್ಟಣ್ಣನವರು ಕೊಟ್ಟಿರೋದು ಅಂತ. ವಿಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂದಂಗಾಯ್ತು ಆ ನಿಟ್ಟಿನಲ್ಲಿ ನೋಡೋದಾದ್ರೆ. ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಕೂಡ ಈಗ